ಬೆಂಗಳೂರಿನಲ್ಲಿ ನಡೆಯುವಂತಹ ಈ ರಾಗಿ ಕಣದ ಸಂತೆಯ ಬಗ್ಗೆ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲ್ಲಿ ನಡೀತಾ ಇದೆ, ಅಡ್ರೆಸ್ಸನ್ನು ಹೇಳಿ ಅಂತ. ಡಿಸ್ಕ್ರಿಪ್ಷನ್ ಚೆಕ್ ಮಾಡಿರಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಡ್ರೆಸ್ಸು, ಲೊಕೇಶನು ಎಲ್ಲವನ್ನ ಹಾಕಿರ್ತೇನೆ. ಆ್ಯಂಡ್ ಇನ್ನೊಂದಷ್ಟು ಜನ ಬೆಲೆ ಎಷ್ಟು ಹೇಳಿ ಅಂತ, ಎಲ್ಲದರ ಬೆಲೆಯನ್ನು ನಾನು ಇಲ್ಲೇ ಹೇಳಲಿಕ್ಕಾಗುತ್ತಾ? ಇನ್ನೊಂದಷ್ಟು ಜನ ಬೆಲೆ ಹೆಚ್ಚು, ಇಲ್ಲಿ ತುಂಬ ಕಾಸ್ಟ್ಲಿ ಅಂತೀರಾ. ಆ್ಯಂಡ್ ವಿಷಯ ಗೊತ್ತಿಲ್ಲದೆ ಸುಮ್ಮನೆ ಕಮೆಂಟ್ಗಳನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಇಷ್ಟೊಂದು ಜನ ಬಂದು ಆ ಆರ್ಗ್ಯಾನಿಕ್ ಫುಡ್ಗಳನ್ನು ತೆಗೆದುಕೊತಾ ಇದ್ದಾರೆ ಅಂದರೆ ಯಾಕೆ ಅಷ್ಟು ದುಡ್ಡನ್ನು ಕೊಟ್ಟು ತೆಗೆದುಕೊತಾರೆ? ದುಡ್ಡು ಜಾಸ್ತಿ ಇದೆಯಾ ಇಲ್ಲಿ? ಆ್ಯಂಡ್ ಬನ್ನಿ ತಿಳಿಸ್ತೇನೆ. ಹೇಳಿ, ನೀವು ಈಗ ಎಲ್ಲ ರೈತರನ್ನ ಅಂದ್ರೆ ರೈತರು ಬಂದು ಇಲ್ಲಿ ಸೇಲ್ ಮಾಡ್ತಾ ಇದಾರಲ್ಲ, ಹೇಗೆ ಅವರು ಆರ್ಗ್ಯಾನಿಕ್ ಆಗಿ ಕೊಡ್ತಾ ಇದಾರೆ ಅಂತ ನೀವು ಡಿಸೈಡ್ ಮಾಡ್ತೀರಾ? ಸರ್, ನಾವು ಅಷ್ಟು ಸುಲಭವಾಗಿ ಅವರಿಗೆ ಚಾನ್ಸ್ ಕೊಡ್ತೀವಿ ಅಂತ ಇಲ್ಲ. ನಾವು ಏನ್ ಮಾಡ್ತೀವಿ, ಅವ್ರ ಫಾರ್ಮ್ ಇರುತ್ತಲ್ಲ, ಅವ್ರು ಬೆಳೆಯುವಂತ ಜಾಗಕ್ಕೆ ನಾವು ವಿಸಿಟ್ ಮಾಡ್ತೀವಿ. ಅಂಡ್ ಮೊದಲೇ ಹೇಳ್ಬಿಡ್ತೇನೆ, ಇದು ರಾಗಿ ಕಣ ಗೊಟ್ಟಿಗೆರೆ ಹತ್ರ ಇದೆ. ಇಲ್ಲಿ ಆರ್ಗ್ಯಾನಿಕ್ ಫುಡ್ ಪ್ರಾಡಕ್ಟ್ಗಳಿಂದ ಹಿಡಿದು ಆರ್ಗ್ಯಾನಿಕ್ ತರಕಾರಿ, ಆರ್ಗ್ಯಾನಿಕ್ ವಸ್ತುಗಳು ಎಲ್ಲವೂ ಸಿಗುತ್ತೆ. ನಿಮ್ಮ ಜೀವನ ಶೈಲಿಯನ್ನು ಹೆಂಗೆ ರೂಪಿಸ್ಕೊಬೇಕು ಎಲ್ಲ ಡಿಸ್ಕಷನ್ ನಡೀತದೆ, ನಾಟಕ ನಡೀತದೆ. ಸಂತೆ ರೀ, ಎಲ್ಲ ದಿನನಿತ್ಯದ ವಸ್ತುಗಳು ಇಲ್ಲಿ ನಿಮಗೆ ಸಿಗುತ್ತೆ. ಆರ್ಗ್ಯಾನಿಕ್ ತರಕಾರಿಗಳು ಸಿಗುತ್ತೆ, ಆರ್ಗ್ಯಾನಿಕ್ ಫುಡ್ ಸಿಗುತ್ತೆ ರೀ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಗೊಟ್ಟಿಗೆರೆ ಹತ್ರ ಇರುವಂತಹ ರಾಗಿ ಕಣಕ್ಕೆ ನೀವು ಬರ್ಬೋದು. ಗೂಗಲ್ನಲ್ಲಿ ರಾಗಿ ಕಣ ಅಂತ ಸರ್ಚ್ ಮಾಡಿದ್ರೆ ಸಾಕು, ನಿಮಗೆ ಲೊಕೇಶನ್ ಸಿಕ್ಬಿಡುತ್ತೆ. ಲೊಕೇಶನ್ ಹಾಕ್ಕೊಂಡು ಈ ಜಾಗಕ್ಕೆ ಬರ್ಬೋದು. ಆ್ಯಂಡ್ ಒಂದಷ್ಟು ಕಮೆಂಟ್ಗಳು, ಒಂದಷ್ಟು ಮಾತುಗಳು, ಇದೆಲ್ಲದಕ್ಕೂ ಇಲ್ಲಿ ಉತ್ತರ ಕೊಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಬನ್ನಿ. ನಾವೇನಿವತ್ತು ಮಾರ್ಕೆಟ್ನಲ್ಲಿ ಹೆಚ್ಚು ಹಣವನ್ನು ಕೊಟ್ಟು ದವಸ ಧಾನ್ಯ ತರಕಾರಿಗಳನ್ನು ಕೊಂಡುಕೊಳ್ತೇವೆ, ಆ ಹೆಚ್ಚಾಯಿತು ಅನ್ನುವಂತಹ ಹಣ ಆ ರೈತನಿಗೆ ಹೋಗೋದೇ ಇಲ್ಲ. ತಿನ್ನುವವರು ಇನ್ಯಾರೋ, ಬೆಳೆಯುವುದು ಇನ್ಯಾರೋ. ಸೊ ಏನಾಗುತ್ತೆ ಇಲ್ಲಿ ಅಂದರೆ, ಇವತ್ತು ರೈತ ಕೂಡ ತನ್ನ ಲಾಭವನ್ನಷ್ಟೇ ನೋಡುವ ಪರಿಸ್ಥಿತಿಗೆ ಹೋಗ್ಬಿಟ್ಟಿದ್ದಾನೆ. ರೈತರಿಂದ ಮಧ್ಯವರ್ತಿಗಳು ತೆಗೆದುಕೊಂಡು ನಮ್ಮ ಹತ್ರ ತಲುಪಿಸುವ ಹೊತ್ತಿಗೆ ಅದು ದುಬಾರಿಯಾಗಿ ಹೋಗಿರುತ್ತೆ. ವರ್ಷ ಪೂರ್ತಿ ಕಷ್ಟ ಬಿದ್ದು ಬೆಳೆದಂತಹ ಬೆಳೆಗೆ ರೈತನಿಗೆ ಸಿಗೋದು ಚಿಲ್ಲರೆ ಕಾಸು, ಅದರ ಮಧ್ಯವರ್ತಿಗೆ ಸಿಗೋದು ಅಂದಿನ ಕ್ಷಣಕ್ಕೆ, ಆ ಕ್ಷಣಕ್ಕೆ ಮಾರುತ್ತಿದ್ದಂತೆ ಆ ವರ್ಷದ ಲಾಭವನ್ನು ಮಧ್ಯವರ್ತಿ ಸಂಪಾದನೆ ಮಾಡಿಬಿಡ್ತಾನೆ. ಇನ್ನು ರೈತ ಏನು ಮಾಡ್ತಾನೆ, ಆರ್ಗ್ಯಾನಿಕ್ ಆಗಿ ಬೆಳಿಬೇಕಂದ್ರೆ ಇಳುವರಿ ಕಮ್ಮಿ, ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಇಳುವರಿಯನ್ನು ಹೆಚ್ಚಿಸಿಕೊಂಡು ಲಾಭವನ್ನು ಮಾಡುವಂತಹ ಸ್ಥಿತಿಗೆ ಹೋಗ್ತಾನೆ. ಮತ್ತೊಂದು ಕಡೆ ಔಷಧಿ ಕಂಪನಿಗಳು ಇಳುವರಿಯನ್ನು ಹೆಚ್ಚಿಸಲು ರಾಸಾಯನಿಕ ಗೊಬ್ಬರ, ಔಷಧಿ, ಬೀಜಗಳು ಹೀಗೆ ಎಲ್ಲವನ್ನ ಕೊಟ್ಟು ಭೂಮಿಯನ್ನು ಹಾಳು ಮಾಡ್ತಾ ಇದ್ದಾರೆ. ಭೂಮಿಯ ಫಲವತ್ತತೆಯನ್ನು ಹಾಳು ಮಾಡ್ತಾ ಇದ್ದಾರೆ. ಹಿಂದೆ ರಾಗಿಯನ್ನು ತಿನ್ನೋರು ಅನ್ಎಜುಕೇಟೆಡು, ಬಡವರು ಅಂತ ಇದ್ರು. ಇವತ್ತು ರಾಗಿಯನ್ನು ಎಲ್ಲರೂ ಬಳಸಬೇಕು, ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಮಟ್ಟಕ್ಕೆ ಬೆಳೆದಿದೆ. ಹಾಗೆ ಆರ್ಗ್ಯಾನಿಕ್ ಆಗಿ ಬೆಳೆಯೋರ ಸಂಖ್ಯೆ ಕೂಡ ತುಂಬಾನೇ ಕಮ್ಮಿ ಇದೆ. ಹಾಗಾಗಿ ಬೆಲೆ ಕೂಡ ಹೆಚ್ಚು ಅಂತ ಅನಿಸುತ್ತೆ. ಇವತ್ತು ಮಿಲೆಟ್ಸು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದೆ. ಎಲ್ಲ ಫುಡ್ ಪ್ರಾಡಕ್ಟ್ಗಳಲ್ಲಿ ಮಿಲೆಟ್ಸ್ಗಳನ್ನು ಬಳಸ್ತಾ ಇದ್ದಾರೆ. ಆದರೆ ಹಿಂದೆ ನಾನು ಮಿಲೆಟ್ಸನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದಾಗ kg 25-30 ರೂಪಾಯಿ ಇತ್ತು. ಇವತ್ತು ನಿಮಗೆ kg 300-400ಗೂ ಹೋಗಿದೆ, 600 ರೂಪಾಯಿಗೂ ಹೋಗಿದೆ, 1000 ರೂಪಾಯಿಗೂ ಹೋಗಿದೆ. ಆ ಮಟ್ಟಕ್ಕೆ ಇದನ್ನು ದುಬಾರಿ ಮಾಡಾಕಿದ್ದಾರೆ. ಆ್ಯಂಡ್ ಎಲ್ಲರೂ ಆರ್ಗ್ಯಾನಿಕ್ ಫುಡ್ಗಳನ್ನು ಬೆಳಿಲಿಕ್ಕೆ ಎಲ್ಲರೂ ಆರ್ಗ್ಯಾನಿಕ್ ಫುಡ್ಗಳನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆರ್ಗ್ಯಾನಿಕ್ ಫುಡ್ಗಳ ಒಂದು ಮಾರ್ಕೆಟಿಂಗ್ ಜಾಸ್ತಿ ಆಗುತ್ತೆ, ಅದನ್ನು ಬೆಳೆಯೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಎಲ್ಲರೂ ಅದನ್ನು ಬೆಳಿಬೇಕು. ಆ್ಯಂಡ್ ಆ ಒಂದು ಏನು ಬೆಲೆ ಏರಿಕೆ ಅನ್ನೋದು ಕಮ್ಮಿ ಆಗಬೇಕಾಗುತ್ತೆ. ಆ್ಯಂಡ್ ಎಲ್ಲರಿಗೂ ಅದು ತಲುಪಬೇಕಾಗುತ್ತೆ. ಇವತ್ತು ಅನೇಕ ಕಾಯಿಲೆಗಳು, ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಅಂದರೆ ನಾವು ಹೊರಗಡೆ ತಿನ್ನುವಂತಹ ಫುಡ್, ಆಯಿಲ್ಗಳು, ಕೆಟ್ಟ ಆಯಿಲ್ಗಳು ಆ್ಯಂಡ್ ಪ್ಲಾಸ್ಟಿಕ್ ಕವರ್ಗಳು, ಆ ಪ್ಲಾಸ್ಟಿಕ್ ಕವರ್ಗಳಲ್ಲಿ ತಿಂತೀವಿ. ಆರ್ಗ್ಯಾನಿಕ್ ಅಲ್ಲದ ಪ್ಲಾಸ್ಟಿಕ್ ಕವರ್ಗಳು. ಹಿಂದೆ ನಾವೆಲ್ಲಾದರೂ ಊಟಕ್ಕೆ ಕೂತ್ಕೊಂಡಾಗ ನಮಗೆ ಒಳ್ಳೆ ಪ್ಲೇಟ್ ಸಿಗ್ತಾಯಿತ್ತು, ಅಂದರೆ ಮೋತದೆ ಎಲೆ ಅಂತ ಸಿಗ್ತಾಯಿತ್ತು, ಬಾಳೆ ಎಲೆ ಅಂತ ಸಿಗ್ತಾಯಿತ್ತು. ಅದರಲ್ಲಿ ನಾವು ಊಟ ಮಾಡ್ತಾಯಿದ್ವಿ. ಆ್ಯಂಡ್ ಅದು ಆರ್ಗ್ಯಾನಿಕ್ಕು, ಕ್ಯಾನ್ಸರ್ ಬರ್ತಾ ಇರಲಿಲ್ಲ. ಇವತ್ತು ನಾವು ಎಲ್ಲವೂ ಪ್ಲಾಸ್ಟಿಕ್ನಲ್ಲೇ ಬಿಸಿ ಬಿಸಿ ಒಂದು ಊಟವನ್ನು ಹಾಕ್ಕೊಂಡು ನಾವು ತಿಂತೀವಿ. ಅದರಿಂದ ಕ್ಯಾನ್ಸರ್ ಬರ್ತಾ ಇದೆ ಆ್ಯಂಡ್ ಜನ ಸಾಯ್ತಾ ಇದ್ದಾರೆ. ಆ್ಯಂಡ್ ನಾವು ದಿನನಿತ್ಯ ಅಡುಗೆಗೆ ಬಳಸುವಂತಹ ಆಯಿಲ್ ಎಷ್ಟಿದೆ? 100-150? ಅದಕ್ಕಿಂತಲೂ ಹೆಚ್ಚು ಆರ್ಗ್ಯಾನಿಕ್ ಎಣ್ಣೆ ಇರುತ್ತೆ. ಯಾಕೆಂದರೆ 1 ಲೀಟರ್ ಎಣ್ಣೆಯನ್ನು ತಯಾರು ಮಾಡಲು 3 kg ಕಡಲೆ ಬೀಜ ಬೇಕಾಗುತ್ತೆ. ಕಡಲೆ ಬೀಜದ 1 kgಯ ರೇಟ್ ಎಷ್ಟು ನೋಡಿ. ಆ್ಯಂಡ್ ಹೇಗೆ ಕಂಪನಿಗಳು ಕಡಿಮೆ ಬೆಲೆಗೆ ನಿಮಗೆ ಎಣ್ಣೆಯನ್ನು ಕೊಡ್ತಾರೆ ಯೋಚನೆ ಮಾಡಿ. ಹೇಗೆ ಅವರು ಆರ್ಗ್ಯಾನಿಕ್ ಆಗಿ ಕೊಡ್ತಾ ಇದಾರೆ ಅಂತ ನೀವು ಡಿಸೈಡ್ ಮಾಡ್ತೀರಾ? ಸರ್, ನಾವು ಅಷ್ಟು ಸುಲಭವಾಗಿ ಅವರಿಗೆ ಚಾನ್ಸ್ ಕೊಡ್ತೀವಿ ಅಂತ ಇಲ್ಲ. ನಾವು ಏನ್ ಮಾಡ್ತೀವಿ, ಅವ್ರ ಫಾರ್ಮ್ ಇರುತ್ತಲ್ಲ, ಅವ್ರು ಬೆಳೆಯುವಂತ ಜಾಗಕ್ಕೆ ನಾವು ವಿಸಿಟ್ ಮಾಡ್ತೀವಿ. ಮಂತ್ಲಿ 3 months ಆಗ್ಲಿ, ಇಯರ್ಲಿ 3 monthsಗೆ ಒಂದ್ಸತಿ ವಿಸಿಟ್ ಮಾಡ್ತೀವಿ, ಇಲ್ಲ 6 months ಆದ್ರೂ ಆಗುತ್ತೆ. ನಮಗೆ ಯಾವಾಗ ಫ್ರೀ ಇರ್ತೀವೋ ಅವಾಗ ನಾವೆಲ್ಲ ಒಂದು ರಾಗಿ ಕಣ ವಾಲಂಟಿಯರ್ಸ್ ಏನ್ ಮಾಡ್ತೀವಿ, ವಿಸಿಟ್ ಮಾಡಿ ಅವ್ರು ಯಾವ ರೀತಿ ಬೆಳೀತಾ ಇದ್ದಾರೆ,
ಯಾವ ರೀತಿ ಫರ್ಟಿಲೈಸರ್ ಯೂಸ್ ಮಾಡ್ತಾ ಇದಾರ ಅಂತ ಎಲ್ಲ ನಾವು ನೋಡ್ತೀವಿ. ಕೆಲವೊಬ್ರು ಎಷ್ಟು ಇಲ್ಲಿ ಬರುವಂತ ಆಲ್ಮೋಸ್ಟ್ ರೈತರುಗಳೆಲ್ಲ ಯಾವ ರೀತಿ ಫರ್ಟಿಲೈಸರ್ ಹಾಕ್ತಾರೆ ಅಂದ್ರೆ ಹಸುವಿನಲ್ಲಿ ಸಿಗುವಂತ 5 ತರ ಇದಿದೆಯಲ್ಲ ಪಂಚಗವ್ಯ ಅಂತ ಹೇಳ್ತಾರಲ್ಲ, ಗಂಜ್ಲ, ಸಗಣಿ, ಈ ತರ ಅದ್ರಿಂದ ಅವರೇ ಫರ್ಟಿಲೈಸರ್ ಮಾಡ್ಕೊಂತಾರೆ. ಅದು ಆರ್ಗ್ಯಾನಿಕ್ ರೀತಿಲಿ ಅವರೇ ಪ್ರಿಪೇರ್ ಮಾಡುವಂತದ್ದು ಇದ್ದಾರೆ, ತುಂಬಾ ಜನ ಇದ್ದಾರೆ. ನಾವು ಅವರಿಂದನೂ ತುಂಬಾ ಕಲ್ತಿರೋದಿದೆ. ಆ ರೀತಿಯಲ್ಲಿ ನಾವು ನೋಡಿ ಅವರಿಗೆ ಪರ್ಮಿಷನ್ ಕೊಟ್ಟು ಅವ್ರು ಸೇಲ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಆ ರೀತಿಲೇ ಮಾಡ್ತಾ ಇದ್ದಾರೆ ಉಂಟು. ಬಟ್ ನೋಡೋದಾದ್ರೆ ನಾವು ರೆಕಮೆಂಡ್ ಮಾಡ್ತೀವಿ, ತಗೋಬಹುದು ಅಂತ. ನೀವು ಸ್ಟೂಡೆಂಟ್ ನೀವು? ನಾವು MBA ಮಾಡ್ತಾ ಇದೀನಿ ಸರ್, ಫೈನಲ್ ಇಯರ್. ಸೊ ಹೇಗೆ ಇದನ್ನ ಮೇಂಟೈನ್ ಮಾಡ್ತಾ ಇದ್ದೀರಾ ಸರ್? ಇದು ವಾರಕ್ಕೆ ಒಂದ್ಸತಿ ನಡೆಯುತ್ತಲ್ಲ ಸಂತೆ. ನಮ್ಗೆ ಸಂಡೇ ರಜಾ ಇರೋದ್ರಿಂದ ಮನೇಲೇ ಇರೋ ಬದಲು ಈ ತರ ಬಂದು ನಾವು ಒಂದ್ ಸ್ವಲ್ಪ ಏನಾರು ಕಲಿಬಹುದು ಜನ ಜೊತೆ ಬೆರೆತು. ನಾವು ಪ್ರಾಡಕ್ಟ್ ಸೇಲ್ ಮಾಡೋದಾಗಿರ್ಲಿ, ನಾವು ಮಾತಾಡೋದ್ ಕಲಿಯೋದಾಗಿರ್ಲಿ, ತುಂಬಾ ವಿಷಯಗಳು ಕಲಿಯೋದಿದೆ. ಈಗ ಈ ವಾತಾವರಣದ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಈಗ ರೈತರನ್ನ ಮತ್ತೆ ಸಿಟಿ ಜನನ ಒಂದು ಕಡೆ ಸೇರಿಸ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಮ ಒಪಿನಿಯನ್? ಸರ್, ನಾನ್ ಹೇಳೋದಾಗಿದ್ರೆ ಇದು ಡೈರೆಕ್ಟ್ B2C ಅಂತ ನಾವು MBA ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳೋದಾದ್ರೆ ಬಿಸ್ನೆಸ್ ಟು ಕಸ್ಟಮರ್ ಅಂತ ಹೇಳ್ತಾರೆ. ಅಂದ್ರೆ ರೈತರು ಬೆಳೆದಿರೋ ಪ್ರಾಡಕ್ಟ್ ನ ಅವರೇ ತಂದು ಸೇಲ್ ಮಾಡೋ ರೀತಿ. ಯಾವುದೇ ಮಧ್ಯವರ್ತಿಗಳು ಬರಲ್ಲ ಇಲ್ಲಿ. ಮಧ್ಯವರ್ತಿಗಳು ಇಲ್ದೇನೆ ಅವರು ಬೆಳೆದಿರುವಂತ ಪ್ರಾಡಕ್ಟ್ಸ್ ಅವರೇ ಆಯ್ಕೆ ಮಾಡಿರುವಂತ ಒಬ್ಬ ವ್ಯಕ್ತಿ ಮಾಡಿರ್ತಾರೆ. ಎಲ್ಲ ಸೇರಿ ಯೂನಿಟ್ ಮಾಡ್ಕೊಂಡು ಒಬ್ಬ ಆಯ್ಕೆ ಮಾಡಿ ಅವರು ಇಲ್ಲಿ ತಂದು ಸೇಲ್ ಮಾಡೋವಂಥದ್ದು. ಅಲ್ಲಿಗೆ ಯಾರಿಗೂ ನಷ್ಟ ಆಗೋ ತರ ಇರಲ್ಲ, ರೈತರಿಗೂ ಆಗೋದಿಲ್ಲ. ಈ ಕಡೆ ರೈತರು ಏನಾದ್ರು ಪೇ ಮಾಡ್ಬೇಕಾಗತ್ತೆ ಇಲ್ಲಿ ಬಂದು ಮಾಡ್ಬೇಕಂದಾಗ? ಸರ್, ನಾವು ರಾಗಿ ಕಣ ನಡೆಸ್ಬೇಕು ಸರ್. ಈಗ ನಮ್ದು ಖರ್ಚುಗಳೆಲ್ಲ ಇರುತ್ತೆ. ನಾವು ಚಾರ್ಜ್ ಏನಿರುತ್ತೆ? ಮಿನಿಮಮ್ ಅಂತ ಅಂದ್ರೆ ಸರ್, ಈಗ ಸೇಲ್ಸ್ ಮಾಡಿದ್ಮೇಲೆ ಅವರು ಪರ್ಸೆಂಟೇಜ್ ಚಾರ್ಜ್ ಮಾಡ್ತಾರೆ. ಅಂದ್ರೆ ಜಾಸ್ತಿ ಅಂತ ಇಲ್ಲ, ನೀವ್ ಎಷ್ಟು ಮಾಡಿರ್ತೀರೋ ಅದ್ರ ಮೇಲೆ ಇಷ್ಟು ಪರ್ಸೆಂಟ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ರೈತರಿಗೆ ಯಾವ ತರ ಅಂದ್ರೆ ಅವ್ರು ಮಾಡಿರೋ ಸೇಲ್ಸ್ಗೆ 5% ಚಾರ್ಜ್ ಮಾಡ್ತೀವಿ. ಆ ತರ ಮಾತಾಡಿ 200 ಮ್ಯಾಮ್. ಏನಿದು? ಆ ರೀತಿಯಲ್ಲಿ ಇದ್ ಮಾಡ್ತೀವಿ. ಅದು ನಾವು ಯಾವುದೇ ರೀತಿಯಲ್ಲಿ ಪ್ರಾಫಿಟ್ಗೋಸ್ಕರ ಮಾಡ್ತಾ ಇರೋದಂತಲ್ಲ. ಇದು ಏನಂದ್ರೆ ಒಂದು ವೇದಿಕೆ ಮಾಡೋಣ ಅಂತ ನಾವು ಮಾಡಿರೋದು. ಅದಕ್ಕೆ ರಾಗಿ ಕಣ ಕಳೆದ 8 ವರ್ಷದಿಂದ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಮೂಡ್ಕೊಂಡ್ ಬರ್ತಾ ಇದೆ. ಒಳ್ಳೊಳ್ಳೆ ಎಷ್ಟೋ ಜನ ವೆಂಡರ್ಸ್ ಗಳಿಗೆ ಅವರು ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಜನಗಳಿಗೆ ಇದ್ರ ಬಗ್ಗೆ ತಿಳ್ಕೊಂತಾ ಇದಾರೆ, ಪ್ರಾಡಕ್ಟ್ಸ್ ಬಗ್ಗೆ ಗೊತ್ತಾಗ್ತಾ ಇದೆ. ಎಲ್ಲಿ ಅಪ್ಲೈ ಮಾಡೋದು ಇದಕ್ಕೆ? ಅಪ್ಲೈ ಅಂತ ಇಲ್ಲ ಸರ್, ನಾವು ಇದನ್ನ ನೋಡ್ತೀವಿ, ಕ್ರೈಟೀರಿಯಾ ಇರುತ್ತೆ. ಈಗ ರೈತರು ಎಲ್ಲಿಂದ ಯಾರಾದ್ರೂ ಬಂದು ಜಾಯ್ನ್ ಆಗ್ಬೇಕು ನಿಮ್ ಜೊತೆ ಅಂದ್ರೆ ಹೆಂಗೆ ಅಪ್ಲೈ ಮಾಡಿ ಹೆಂಗ್ ತಗೋಬೇಕು ಸರ್? ಅದಕ್ಕೊಂದು ಕ್ರೈಟೀರಿಯಾ ಇದೆ. ಅದು ಅವರು ಮೇನ್ ಇರ್ತಾರಲ್ಲ, ಅವ್ರ ಜೊತೆ ಮಾತಾಡಿ ಅವರು ತಿಳ್ಕೊಬಹುದು. ಅವರು ಹೇಳ್ತಾರೆ ಏನೇನು ಯಾವ. ಒಂದ್ಸಲ ವಿಸಿಟ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.